ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ದೇವಿಗೆ ಸ್ವಾಗತ, ದೇವಿಗೆ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಬಾಂಧವರೇ, ಇವತ್ತು ನಾವು ನೋಡ್ತಾ ಇರೋವಂಥದ್ದು, ಕೆಲವು ಮಕ್ಕಳು ರುಜುಬಲ ಇರೋದಿಲ್ಲ. ಯಾವಾಗಲೂ ಚಂಡಿ, ಯಾವಾಗಲೂ ಅಳೋದು, ಊಟ ಮಾಡಲ್ಲ. ಅಕಸ್ಮಾತ್ ಸಣ್ಣ ಮಕ್ಕಳು, ಹಾಲು ಕುಡಿಯೋ ಮಕ್ಕಳ ಥರ ಇದ್ದರೆ ಹಾಲು ಕುಡಿಯೋದಿಲ್ಲ, ವಾಂತಿ ಮಾಡ್ಕೊಳ್ಳೋದು, ಮತ್ತು ದಿನಕ್ಕೆ ಸಣ್ಣ ಹಾಕ್ತಾನೆ ಇರ್ತವೆ. ಒಂದು ಬೆಳವಣಿಗೆ ಇರೋದಿಲ್ಲ. ಎಲ್ಲ ಹಾಸ್ಪಿಟ್ಲು ಅಥವಾ ಹೊಟ್ಟೆಲಿ ಹುಳ ಇರ್ಬೋದು ಅಂದ್ಬಿಟ್ಟು ತಾಯಂದಿರು ಹುಳಿನ ಔಷಧಿ ಹಾಕ್ತಾರೆ, ಅಥವಾ ಬೇರೆದು ನೋಡ್ತಾರೆ, ಅಥವಾ ದಿಷ್ಟಿಯಾಗಿದೆ ಅಂತ ತೆಗಿತಾರೆ. ಒಂದು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ವೈದ್ಯಕರ ಹತ್ರನೂ ತೋರಿಸ್ತಾರೆ. ಆದರೆ ಮಗು ಬೆಳವಣಿಗೆ ಆಗಲ್ಲ. ಅದೆಲ್ಲ ಏನು ಕಾರಣ ಅಂದರೆ, ಇದಕ್ಕೆಲ್ಲ ಒಂದು ಏನಪ್ಪ ಅಂದರೆ, ಮಗು ಆಡಬೇಕಾದ್ರೇನೋ ಓಡಾಡಬೇಕಾದ್ರೇನೋ ಬಿದ್ದಿರುತ್ತೆ. ಅದನ್ನು ನಾವು ಬಾಲಗ್ರಹ ಅಥವಾ ಬಿದ್ದು ಬೀಳು ಅಥವಾ ಬಾಲಗ್ರಹ ಅಂತೆಲ್ಲ ಹೇಳ್ತೀವಿ. ಅದು ಇಷ್ಟು ವರ್ಷದಿಂದ ಇಷ್ಟು ವರ್ಷಕ್ಕೆ ಅಂತ ಕೂಡ ಒಂದು ಲೆಕ್ಕ ಬರುತ್ತೆ. ಇಷ್ಟು ಒಂದು ದಿನದ ಮಗುವಿಂದ ಹಿಡಿದು 1 ವರ್ಷ, 1 ದಿನ, 1 ವಾರ, ಈ ರೀತಿ ಎಲ್ಲ ಬರುತ್ತೆ. ಅದೇ ರೀತಿ 2 ದಿನ, 2 ವಾರ, 2 ವರ್ಷ ಅಂತ ಕೂಡ ಬರುತ್ತೆ. ಇಂತಿಂಥ ಒಂದು ವರ್ಷದ ಮಕ್ಕಳಿಗೆ ಇದು ಏನಾಗುತ್ತೆ, ಈ ರೀತಿ ಮಕ್ಕಳಿಗೆ ಭಾಳ ಎಳುವು ಮಕ್ಕಳು ಅಂತ ಅನ್ನೋಂಗೆ ಆಗ್ಬಿಡ್ತವೆ. ಮೈ ಕೈ ಎಲ್ಲ ಸಣ್ಣ, ಎದ್ದೊಳಕ್ಷ 2 ವರ್ಷದ ಮಗು ಆದರೂ ನಡೆಯೋದೇ ಇಲ್ಲ, 1 ವರ್ಷ ಆದರೂ ಮಾತಾಡೋದಿಲ್ಲ, 2.5 ವರ್ಷ ಆದರೂ ಮಾತಾಡಲ್ಲ, ಓಡಾಡೋದಿಲ್ಲ, ಊಟ ಮಾಡೋದಿಲ್ಲ, ಚಂಡಿ ಯಾವಾಗಲೂ ಎತ್ಕೊಂಡಿರ್ಬೇಕು ಅಂಥ ಮಕ್ಕಳು ಎತ್ಕೊಂಡು ಆ ತಾಯಿ ಪಾಪ ಕೆಲಸ ಮಾಡಲಿಕ್ಕಾಗದೆ ಅಥವಾ ಮಗುನ ಸುಧಾರ್ಸೋಕ್ಕಾಗದೆ ಆ ಮಗುನೂ ಒಂದು ಬೆಳವಣಿಗೆನೇ ಇರೋದಿಲ್ಲ. ಏನು ತಿಂತಾಯಿದ್ರು, ಏನು ಮಾಡಿದ್ರು ಅದು ಬೆಳವಣಿಗೆ ಇರೋದಿಲ್ಲ. ಕೆಲವು ಮಕ್ಕಳಂತೂ ಅವರು ಮೈಕೈ ಸಣ್ಣ ಬಗ್ರಿಗಳೆಲ್ಲ ಬಿಟ್ಕೊಂಡು, ಆ ಕಣ್ಣುಗಳು ನೋಡ್ರೆ ಭಯ ಆಗುತ್ತೆ. 2 ಕಣ್ಣು ಮಾತ್ರ ಒಳ್ಳೆ ಲೈಟ್ಗಳ ಥರ 2 ಇರುತ್ತೆ, ದೊಡ್ಡದಾಗಿ. ಯಾಕೆಂದರೆ ಮೈಕೈ ಎಲ್ಲ ಸಣ್ಣ ಆಗ್ಬಿಡುತ್ತೆ, ಮುಖ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ. ಆ 2 ಕಣ್ಣು ಮಾತ್ರ ಈಚೆ ಇರುತ್ತೆ. ಆ ಕಣ್ಣುಗಳು ನೋಡಿದಾಗಲೇ ಕೆಲವ್ರಿಗೆ ಭಯ ಕೂಡ ಆಗುತ್ತೆ, ಏನಪ್ಪ ಮಗು ಈ ರೀತಿ ಇದೆ ಅಂತ. ಚೆನ್ನಾಗಿರೋ ಮಗು ಈ ರೀತಿ ಆಗೋಗ್ಬಿಟ್ಟಾಗ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತು. ಅಂಥದಕ್ಕಾಗಿ ಒಂದು ಮನೆ ಮದ್ದು ತಾಯಂದಿರಿಗಾಗಿ ಅಥವಾ ಸಾಧಕರು ಯಾರು ಇದ್ದರೆ, ಇದನ್ನು ಕಲ್ತಿರೋರಿದ್ದರೆ ಕೂಡ ಮಾಡ್ಕೋಬೋದು. ತಾಯಂದಿರೆಲ್ಲ ಬೇರೆಯವ್ರು ಕೂಡ ಮಾಡ್ಕೋಬೋದು ಇದು. ಯಾಕೆಂದರೆ ನನಗೆ ಒಂದು ಸುಮಾರು ಜನ ಕೇಳ್ತಿದ್ರು, ಮಕ್ಕಳು ಈ ಥರ ಆಗ್ತಾಯಿದೆ, ಬೆಳವಣಿಗೆನೇ ಇಲ್ಲ, ಏನೇನೋ ತಿನ್ನಿಸ್ತೀವಿ, ಹಾಸ್ಪಿಟ್ಲಲ್ಲಿ ಅದು ಕೊಟ್ವಿ ಇದು ಕೊಟ್ವಿ, ಹುಳ ಇದೆ ಅಂದರು, ಆ ಹುಳಕ್ಕೆ ಔಷಧಿ ಕೊಟ್ವಿ, ಹುಳನೂ ಬೀಳಲಿಲ್ಲ, ಏನು ತಿನ್ನಿಸಿದ್ರು ಏನು ಮಾಡಿದ್ರು ಮಗು ಬೆಳವಣಿಗೆ ಆಗ್ತಾಯಿಲ್ಲ ಅಂತ. ಅಂಥವ್ರಿಗಾಗಿ ಒಂದು ಚಿಕ್ಕದಾದಂಥ ಒಂದಿದು, ಈ ಒಂದು ಯಂತ್ರನ ನೀವು ಬರ್ಕೋಬೇಕು. ಒಂದು ಯಂತ್ರನ ಬರ್ಕೋಬೇಕಾಗುತ್ತೆ. ಇದು ಯಾವುದೆಲ್ಲರೂ ಬರಿಬೋದು, ಇಂಥದ್ದೇ ಇಲ್ಲ ಅಂತ ಅನ್ನಂಗಿಲ್ಲ. ಬರೆದು ಬಿಟ್ಟಿದ್ದಕ್ಕೆ ಇದೇ ರೀತಿ ಏನು ಅಕ್ಷರ ಕೊಟ್ಟಿದ್ರಳು ಹತ್ರ 3 ಬಾಕ್ಸು 9 ಮನೆಗಳನ್ನ ಹಾಕ್ಕೋಬೇಕು. 9 ಮನೆ ಹಾಕ್ಕೊಂಡು ಅದರೊಳಗಡೆ ಕ್ಷಾಮ್ ಕ್ಷಾಮ್ ಕ್ಷಾಮ್, ರಂ ರಂ ರಂ, ಹ್ರೀ ಹ್ರೀ ಹ್ರೀ, ಈ ರೀತಿ 9 ಮನೆಗಳನ್ನ ನೀವು ತುಂಬಬೇಕು. ಅದರಲ್ಲಿ ಯಾವುದ್ರಲ್ಲಾದರೂ ಬರಿಬೋದು, ಇಂಥದ್ರೆ ಅಂತಿಲ್ಲ, ಯಾವುದ್ರಲ್ಲಾದರೂ ಬರಿಬೋದು. ಇದಕ್ಕೆ ಬರೆದನ ಅಂತ ಆದಮೇಲೆ ಈ ಮಗುಗೆ ಈ ಒಂದು ಮಂತ್ರ ಇದೆ. ಯಾಕೆಂದರೆ ಅದರೊಳಗೆ ಬರೆದಿರೋ ಅಂಥದ್ದು ಅಕ್ಷರಗಳು ಆ ಬಾಕ್ಸಲ್ಲಿ ತುಂಬಿರೋ ಅಂಥದ್ದು, ಅಂದರೆ ಯಂತ್ರದಲ್ಲಿ ಬರೆದಿರೋ ಅಂಥದ್ದು. ಇದನ್ನು ಸಿದ್ಧಿ ಮಾಡ್ಕೋಬೇಕಲ್ಲ, ಇದಕ್ಕೆ ಮಂತ್ರ ಹೇಳಬೇಕಲ್ವ. ಆ ಮಂತ್ರ ಬಂದು ಇದಕ್ಕೊಂದು ಕಪ್ಪುದು ದಾರ ಕೂಡ ಹಾಕ್ಕೋಬೋದು. ಈಗ ನಾನು ಮೊದಲು ಈಗ ಮಂತ್ರ ಹೇಳೋಣ, ಮುಂದಕ್ಕೆ ಅದನ್ನೇನು ಅಂತ ಹೇಳ್ತೀನಿ. ಓಂ ಗುರುವೇ ದೀಡ ಕಾರ್ಡು ಸಿದ್ದೇಶ್ವರ, ನಿನ್ನ ಪಾದವೇ ಗತಿ, ಭೂತ ಪ್ರೇತ ಪಿಶಾಚ ದಯ ಚಿಂದಿ ಚಿಂದಿ, ಶಾಕಿನಿ ಢಾಕಿನಿ ಬ್ರಹ್ಮ ರಾಕ್ಷಾಸ ಯದಯ ಚಿಂದಿ ಚಿಂದಿ, ಎಚ್ಚುಣಿಯ ಮರೆತ ಬೇತಾಳ ದಯಾ ಚಿಂದಿ ಚಿಂದಿ, ಸರ್ವಸಾತಿ ಸರ್ವಸ ಅಂತ ಹೇಳಬೇಕಾಗುತ್ತೆ. ಇದನ್ನು ಬೇಕಾದ್ರೆ ಒಂದು 108 ಸಾರಿ ಇಟ್ಕೊಂಡಿರಬೇಕು. ಹಾಗೆ ಮಾಡಬೇಕಾದ್ರೆ ಅದನ್ನು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಈ ಮಂತ್ರ ಹೇಳ್ತಾನೆ ಇರಬೇಕಾಗುತ್ತೆ. ಇದನ್ನು ಮತ್ತು ಇನ್ನೊಂದು ದಿಷ್ಟಿ ದಾರ ಅಂತ ಕೂಡ ಕಟ್ತೀವಿ. ಕಪ್ಪು ದಾರಗಳನ್ನ ಕಾಲುಗಳು ಕಟ್ತಾರೆ, ಕೆಲವರು ಕತ್ತುಗಳು ಕೂಡ ಕಟ್ತಾರೆ. ಇದನ್ನು ಕೂಡ ಇದೇ ಮಂತ್ರ ಕೂಡ ಹೇಳ್ಕೊಬೋದು. ಇದನ್ನು 9 ಒಂದು ಕಪ್ಪು ದಾರ ಮಾಡ್ಕೋಬೇಕು. ಅದಕ್ಕೆ 9 ಸಾರಿ ಒಂದೊಂದು ಸಾರಿಗೆ ಹೇಳಿಸ್ಕೊಂಡು 9 ಗಂಟುಗಳನ್ನ ಹಾಕಬೇಕು. ಅಂದರೆ ಒಂದೇ ಕಡೆ ಅಲ್ಲ, ಅದು ಅಷ್ಟುದ್ರಲ್ಲಿ 9 ಎಳೆ ಜೋಡಿಲಿ ನಿಮ್ಗೆ ಅಲ್ಲೊಂದು ಆ ಥರ. ಅಂದರೆ ಈ ಮಂತ್ರ ಹೇಳ್ಕೊಂಡು ನೀವು ಒಂದು 9 ಸಾರಿ ಮಂತ್ರಿಸಿ 9 ಗಂಟುಗಳನ್ನ ಹಾಕಬೇಕು. ಇದನ್ನು ಮಂತ್ರಿಸ್ಬಿಟ್ಟು ಅದೇ ಮತ್ತೆ ಈ ಮಂತ್ರದಿಂದ ಮಂತ್ರಿಸ್ಬಿಟ್ಟು ಯಾರಿಗಾದರೂ ಈ ಕೈಕಾಲು ಚಳುಕು ಅಂತ ಬರುತ್ತೆ ನೋಡಿ, ಕೆಲವೊಂದು ಸರಿ ಕಾಲು ಚಳುಕು, ಕೈ ಚಳುಕು, ಭುಜ ಚಳುಕು ಈ ರೀತಿ ಎಲ್ಲ ಇರುತ್ತೆ. ಮತ್ತು ತಲೆ ನೋವು, ಈ ಹೊಟ್ಟೆ ನೋವು, ಈ ಕಣ್ಣು ನೋವು,
ಅಥವಾ ಈ ಮಕ್ಕಳು ಸಿಕ್ಕಾಪಟ್ಟೆ ಹೆದರ್ಕೊಂಡು ಯಾರೋ ನೋಡಿದ ತಕ್ಷಣ ಕಿರ್ಚಾಡೋದು ಇವೆಲ್ಲ ಮಾಡ್ತವೆ. ಇಂಥವು ಮಾಡಿದಾಗ ಈ ಒಂದು ದಾರನ ಕೂಡ ನೀವು ಮಂತ್ರಿಸಿ ಅಭಿಮಂತ್ರಿಸಿ ನೀವು ಆ ಮಕ್ಕಳಿಗೆ ಕಾಲಿಗೋ ಅಥವಾ ಕತ್ತಿಗೋ ಕಟ್ಬೋದು. ನೀವು ಇದನ್ನು ಮಂತ್ರ ಬೇಕಾದ್ರೆ ಇನ್ನೊಂದು ಬಾರಿ ಕೂಡ ಹೇಳ್ತೀನಿ ನಾನು. ಓಂ ಶ್ರೀ ಗುರುವೇ ದೀಡ ಕಾಡು ಸಿದ್ದೇಶ್ವರ ನಿನ್ನ ಪಾದವೇ ಗತಿ ಭೂತ ಪ್ರೇತ ಪಿಶಾಚಿ ದಯ ಚಿಂದಿ ಚಿಂದಿ ಢಾಕಿನಿ ಶಾಕಿನಿ ಬ್ರಹ್ಮ ರಾಕ್ಷಸ ಇದೆಯ ಚಿಂದಿ ಚಿಂದಿ ಹೆಚ್ಚುಣಿಯ ಮರೆತ ಬೇತಾಳ ದಯ ಚಿಂದಿ ಚಿಂದಿ ಸರ್ವಸಾತಿ ಸರ್ವಸಾ ಇದನ್ನು ಹೇಳ್ಕೊಂಡು ನೀವು ಸಿದ್ಧಿ ಮಾಡ್ಕೊಂಡು ಇದನ್ನು ಬರಿಬೇಕಾಗುತ್ತೆ. ಇದು ಬರೆದು ನೀವೊಂದು ಒಳ್ಳೆಯ ದಿವಸದಲ್ಲಿ ಬರ್ಕೋಬೇಕು. ಅಮಾವಾಸ್ಯೆ, ಅಷ್ಟಮಿ, ಭಾನುವಾರ, ಗುರುವಾರಗಳಲ್ಲಿ ಇದನ್ನು ಬರೆದು ಇದನ್ನು ಒಂದು ಯಂತ್ರದ ರೂಪದಲ್ಲಿ ಕೂಡ ಇದನ್ನು ಕಟ್ಬೋದು. ಯಂತ್ರ ನಿಮಗೆ ರೇಕು ಸಿಕ್ಕಲಿಲ್ಲ ಅಂದರೆ ಒಂದು ಚೀಟಿ ಬಿಳಿಯ ಹಾಳೆಯಲ್ಲಿ ಕೂಡ ಬರಿಬೋದು, ಭೋಜಪತ್ರದಲ್ಲಿ ಕೂಡ ಬರಿಬೋದು. ಇದನ್ನೆಲ್ಲ ಬರೆದುಬಿಟ್ಟು ನೀವು ಒಂದು ಪೂಜೆ, ಒಂದು ದೀಪ ಅಂತೆಲ್ಲ ತೋರಿಸ್ಬಿಟ್ಟು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಇದನ್ನು ಮಕ್ಕಳಿಗೆ ಕಟ್ಟಿದಾಗ ಆ ಮಗು ರಚ್ಚೆ ಇರ್ಬೋದು ಅಥವಾ ಒಂದು ಅಭಿವೃದ್ಧಿ ಇಲ್ಲ, ಮಗುನೇ ಅಭಿವೃದ್ಧಿ ಇಲ್ಲ ಅಂತಂದಾಗ ಈ ರೀತಿ ಕಟ್ಟಿದಾಗ ಮಗು ಒಳ್ಳೆ ಒಂದು ಚಂದ್ರನಂತೆ ಬೆಳಗ್ತಾನೆ ಅನ್ನೋದು ಒಂದು ಗ್ರಂಥದಲ್ಲಿದೆ. ಹಾಗಾಗಿ ನಾನು ಇದನ್ನು ಯಾಕೆ ನಮ್ಮ ತಾಯಂದಿರು ಮಕ್ಕಳ ತಾಯಂದಿರಿಗೆ ಕೆಲವೊಂದು ಗೊತ್ತಿದ್ದಾಗ ಇವ್ರನ್ನ ಇದಕ್ಕೆ ಅದೇ ರೀತಿ ಗುರು ಉಪದೇಶನೋ ಸಿದ್ಧಿನೋ ಎಲ್ಲ ಏನೂ ಬೇಕಾಗಿಲ್ಲ. ನೀವು ತಗಡಿನಲ್ಲಿ ಮಾಡಾದರೆ ಆ ತಗಡನ್ನ ಶುದ್ಧಿ ಮಾಡ್ಕೊಳ್ಳಿ, ಇಲ್ಲ ಒಂದು ಬಿಳಿ ಪೇಪರ್ನಲ್ಲಿ ಬರೆದು ಕೂಡ ಕಟ್ಕೋಬೋದು, ಮತ್ತು ಭೋಜಪತ್ರ ಕೂಡ ಕಟ್ಕೋಬೋದು. ಈ ರೀತಿ ಕಟ್ಟಿ ಮಗುಗೆ ಇದನ್ನು ಅವ್ರನ್ನ ಕತ್ತಿನಲ್ಲಿ ಹಾಕಿ ಅಂತ ಹೇಳ್ತಾ ಬಾಂಧವರೇ, ಈ ಒಂದು ಚಿಕ್ಕದಾದ ವಿಷಯ ಆದರೂ ಆ ಸಮಯಕ್ಕೆ ಇದು ಭಾಳ ದೊಡ್ಡದು ಅನಿಸುತ್ತೆ. ಆ ಸಮಯ ಮಕ್ಕಳು ರಚ್ಚೆ ಹಿಡಿತಾರಲ್ಲ, ಅದು ಅವಾಗ ನೋಡಿದಾಗ ಇದೊಂದು ಅಮೃತ ಸಿಕ್ಬಿಡ್ತು ನಮಗೆ, ಸಂಜೀವಿನಿ ಸಿಗ್ತಾ ಅನ್ನೋಷ್ಟು ಅವರಿಗೆ ಖುಷಿಯಾಗುತ್ತೆ. ಅಂಥದ್ದನ್ನ ನೀವು ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ.